ನಮಸ್ತೆ ಎಲ್ಲ ಸಮಸ್ತ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡ್ತಾ ಇದೀವಿ ಅಂದರೆ ಪರ್ಚೇಸ್ ಬುಕ್ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಇದೀವಿ. ಪರ್ಚೇಸ್ ಬುಕ್ ಯಾವ ರೀತಿ ಸಾಲ್ವ್ ಮಾಡಬೇಕು, ಇದು ಒನ್ ಆಫ್ ದಿ ಸಬ್ಸಿಡಿ ಬುಕ್ಕು. ಇದಕ್ಕೆ ಒರಿಜಿನಲ್ ಬುಕ್ ಅಂತ ಕರೀತಾರೆ. ಪರ್ಚೇಸ್ ಬುಕ್ಗೆ ಇನ್ನೊಂದು ಹೆಸರು ಏನಂತ ಕರೀತಾರೆ ಅಂದರೆ ಡೇ ಬುಕ್ ಅಂತಲೂ ಕರೀತಾರೆ. ಸೊ ಇದು ಫಾರ್ಮ್ಯಾಟ್ ಆಫ್ ಪರ್ಚೇಸ್ ಬುಕ್ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ ಫಾರ್ಮ್ಯಾಟ್ ತಿಳ್ಕೊಂಡು ಆಮೇಲೆ ಒಂದು ಪ್ರಾಬ್ಲಮ್ ಕೊಡ್ತೀನಿ, ಅದನ್ನು ಬರ್ಕೊಳ್ಳಿ. ಫಸ್ಟ್ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಬೇಕು, ಫಾರ್ಮ್ಯಾಟ್ನ ಡ್ರಾ ಮಾಡ್ಕೊಳ್ಳಿ ಬೇಗ. ಲಾಸ್ಟ್ ಕ್ಲಾಸಲ್ಲಿ ನಾವು ಪರ್ಚೇಸ್ ಬುಕ್ ಬಗ್ಗೆ ತಿಳ್ಕೊಂಡಿದ್ವಿ, ಪರ್ಚೇಸ್ ಬುಕ್ ಮೀನಿಂಗ್ನ ಅರ್ಥ ಮಾಡ್ಕೊಂಡ್ವಿ. ಆದರೆ ಹಿಂದಿನ ಕ್ಲಾಸಲ್ಲಿ ಸಬ್ಸಿಡಿ ಬುಕ್ ಅಂದ್ರೇನು, ಟೈಪ್ಸ್ ಆಫ್ ಸಬ್ಸಿಡಿ ಬುಕ್ಕು, ಮೀನಿಂಗ್ ಆಫ್ ಸಬ್ಸಿಡಿ ಬುಕ್ ಬಗ್ಗೆ ತಿಳ್ಕೊಂಡ್ವಿ. ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣಪ್ಪ ಅಂದರೆ ಫಾರ್ಮ್ಯಾಟ್ ಆಫ್ ಪರ್ಚೇಸ್ ಬುಕ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಎಲ್ಲರೂ ಫಾಸ್ಟಾಗಿ 4 ಲೈನ್ ಮಾತ್ರ, ಜಾಸ್ತಿ ತೊಗೋಬೇಡಿ, ಜಸ್ಟ್ 4 ಲೈನ್ ಮಾತ್ರ ಹೆಡ್ಡಿಂಗ್ ಹಾಕಿ, ಕಾಲಮ್ಸ್ ಹಾಕಿ. ಸೊ ಅದರಲ್ಲಿ ಫಸ್ಟ್ ಬಂದುಬಿಟ್ಟು ಡೇಟ್ ಅಂತ ಬರುತ್ತೆ. ಡೇಟು, ಇನ್ವಾಯ್ಸ್ ನಂಬರು, ನೇಮ್ ಆಫ್ ಸಪ್ಲೈಯರು, LF ಅಮೌಂಟು. ಡೇಟು, ಔಚರ್ ನಂಬರ್, ಪರ್ಟಿಕ್ಯುಲರ್ಸ್ ಅಂತ ಬರಿಬೋದು, ಆರ್ ನೇಮ್ ಆಫ್ ಸಪ್ಲೈಯರ್ ಅಂತ ಬರಿಬೋದು. ನೇಮ್ ಆಫ್ ಸಪ್ಲೈಯರ್ ಅಂದರೆ ನಮಗೆ ಸಪ್ಲೈ ಮಾಡೋರು, ನೇಮ್ ಆಫ್ ಸಪ್ಲೈಯರು. ಅದಾಗಿದ ತಕ್ಷಣ LF ಬರುತ್ತೆ, ಆಮೇಲೆ ಅಮೌಂಟ್ ಬರುತ್ತೆ. ಫಸ್ಟು LF, ಯಾಕಂದರೆ ನೆಕ್ಸ್ಟ್ ಅದನ್ನು ಲೆಜರ್ ಕಳಿಸ್ಬೇಕಾಗತ್ತೆ. ನೆಕ್ಸ್ಟು ಅಮೌಂಟ್ ಅಂತ ಬರುತ್ತೆ. ಮೇಲ್ಗಡೆ ಏನಂತ ಹೆಡ್ಡಿಂಗ್ ಹಾಕಬೇಕಂದ್ರೆ ಪರ್ಚೇಸ್ ಬುಕ್ ಆರ್ ಪರ್ಚೇಸ್ ಜರ್ನಲ್ ಬುಕ್. ಪರ್ಚೇಸ್ ಆರ್ ಬ್ರ್ಯಾಕೆಟಲ್ಲಿ ಜರ್ನಲ್ ಬ್ರ್ಯಾಕೆಟ್ ಕಂಪ್ಲೀಟ್ ಬುಕ್ ಅಂತ ಹಾಕಿ. ಸೊ ಈ ರೀತಿ ಏನಿರುತ್ತಪ್ಪ ಅಂದರೆ ಪರ್ಚೇಸ್ ಬುಕ್ದು ಫಾರ್ಮ್ಯಾಟ್ ಇರುತ್ತೆ. ಇಷ್ಟೇ ಫಾರ್ಮ್ಯಾಟು, ಇಷ್ಟು ಬಿಟ್ಟು ಬೇರೆ ಏನೂ ಇರೋಲ್ಲ, ಸಿಂಪಲಾಗಿರುತ್ತೆ. ಸೊ ಇಷ್ಟು ಬರ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡೋಣ, ಒಂದು ಪ್ರಾಬ್ಲಮ್ನ ಕೊಡ್ತೀನಿ, ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಪರ್ಚೇಸ್ ಬುಕ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕಂಪ್ಲೀಟ್ ಆಯಿತಾ? ಬರ್ಕೊಳ್ಳಿ. ಪ್ರಾಬ್ಲಮ್ ನಂಬರ್ 1 ಅದನ್ನ ಆಮೇಲೆ ಬರ್ಕೊಡ್ರಂತೆ. ಬರ್ಕೊಡ್ರಿ ಫಸ್ಟ್ ಪ್ರಾಬ್ಲಮ್ ನಂಬರ್ 1. ಪ್ರಿಪೇರ್ ಪರ್ಚೇಸ್ ಬುಕ್ನ ಪ್ರಿಪೇರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಪ್ರಾಬ್ಲಮ್ಸಲ್ಲಿ. ಫಸ್ಟ್ ಆಫ್ ಆಲ್ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಪರ್ಚೇಸ್ ಬುಕ್ ಬಗ್ಗೆ ಹೇಳ್ತಾ ಇದ್ವಿ ಇವತ್ತಿನ ಕ್ಲಾಸಲ್ಲಿ, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಪರ್ಚೇಸ್ ಬುಕ್ ಮಾತ್ರ ಇವತ್ತು ನಾವು ಕಲಿತೀವಿ, ಸೇಲ್ಸ್ ಬುಕ್ ಇಲ್ಲ, ಬಾಕಿ ಯಾವುದೇ ಸಬ್ಸಿಡಿ ಬುಕ್ ಇಲ್ಲ, ಓನ್ಲಿ ಪರ್ಚೇಸ್ ಬುಕ್ನ ಮಾತ್ರ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಪ್ರಿಪೇರ್ ದ ಪರ್ಚೇಸ್ ಬುಕ್ ಇನ್ ದ ಬುಕ್ಸ್ ಆಫ್ in the books of need provision store. ನೀಡ್ ಪ್ರೊವಿಷನ್ ಸ್ಟೋರ್ಸ್ ಅಂತ ಒಂದು ಸ್ಟೋರ್ ಇದೆ. ನೀಡ್ ಪ್ರೊವಿಷನ್ ಸ್ಟೋರ್ ಅಂತ ಒಂದು ಅಂಗಡಿ ಹೆಸರು. ನೀಡ್ ಪ್ರೊವಿಷನ್ ಸ್ಟೋರ್ಸ್ ಫಾರ್ ದಿ ಮಂತ್ ಆಫ್ August 2012. For the month of August 2012. For the month of August 2012. ಕಂಪ್ಲೀಟ್ ಆಯಿತಾ? ನೆಕ್ಸ್ಟು ಟ್ರಾನ್ಸಾಕ್ಷನ್ನ ಬರ್ಕೊತ ಹೋಗ್ತೀನಿ. ಇಷ್ಟೇ ಹೇಳಿದ್ದಾರೆ ಅವರು. ನೀಡ್ ಪ್ರೊವಿಷನ್ ಸ್ಟೋರ್ ಅನ್ನುವಂತಹ ಒಂದು ಅಂಗಡಿಗೆ ಏನೇನು ಸಪ್ಲೈ ಬಂದಿದೆ, ಏನೇನು ಪರ್ಚೇಸ್ ಮಾಡಿದ್ದಾರೆ ಇವರು,
ಅವ್ರು ಏನೇನು ಪರ್ಚೇಸ್ ಮಾಡಿದಾರಲ್ಲ ಅವುಗಳನ್ನ ಎಲ್ಲ ಕೆಳಗಡೆ ಕೊಟ್ಟಿದ್ದಾರೆ, ಒಂದೊಂದೇ ಬರ್ಕೊತ ಹೋಗಿ. ಸೊ ಫಸ್ಟ್ ನಂಬರ್ 1 ಮಾರ್ಜಿನ್ಸ್ ಕಾಲಮಲ್ಲಿ ಸೈಡ್ಗೆ ಮಾರ್ಜಿನ್ಸ್ ಕಾಲಮಲ್ಲಿ ಬರೀರಿ 2012 ಕೆಳಗಡೆ ಆಗಸ್ಟ್ 1 ಆಗಸ್ಟ್ 4 ಮಾಡಿ, ಒಂದಲ್ಲ 4 ಆಗಸ್ಟ್ 4 ಎಸ್ ಬರ್ಕೊಳ್ಳಿ. ಪರ್ಚೇಸ್ಡ್ ಫ್ರಾಮ್ ಮಂಡ್ಯ ರೈಸ್ ಮಿಲ್ MANDYA ಮಂಡ್ಯ ರೈಸ್ ಮಿಲ್. ಪರ್ಚೇಸ್ಡ್ ಫ್ರಾಮ್ ಮಂಡ್ಯ ರೈಸ್ ಮಿಲ್ ಬ್ರಾಕೆಟ್ ಒಳಗಡೆ ಇನ್ವಾಯ್ಸ್ ನಂಬರ್, ಬ್ರಾಕೆಟ್ ಒಳಗಡೆ ಇನ್ವಾಯ್ಸ್ ನಿನ್ನೆ ಹೇಳಿದ್ದೀನಿ INVOICE ಇನ್ವಾಯ್ಸ್ ನಂಬರ್ 1151 ಅಂದರೆ 1151 ಬ್ರಾಕೆಟ್ ಕಂಪ್ಲೀಟ್. ಪರ್ಚೇಸ್ಡ್ ಫ್ರಾಮ್ ಮಂಡ್ಯ ರೈಸ್ ಮಿಲ್ ಇನ್ವಾಯ್ಸ್ ನಂಬರ್ 1151 ಬ್ರಾಕೆಟ್ ಕಂಪ್ಲೀಟ್. ಅದರ ಕೆಳಗಡೆ ಈ ಥರ ಡ್ಯಾಶ್ ಕೊಟ್ಟು ಬರ್ಕೊಳ್ಳಿ. ಕೆಳಗಡೆ ಅಲ್ಲಿ ಏನೇನು ಪರ್ಚೇಸ್ ಮಾಡಿದ್ರು, ಮಂಡ್ಯ ರೈಸ್ ಮಿಲ್ಲಿಂದ ಏನೇನು ಪರ್ಚೇಸ್ ಮಾಡಿದ್ರು ಅದು ಹೇಳ್ತಾ ಇದ್ದೀನಿ, ಬರ್ಕೊಳ್ಳಿ. 10 ಬ್ಯಾಗ್ ಆಫ್ ಸೂಪರ್ ರೈಸ್ 10 ಬ್ಯಾಗ್ 10 ಬ್ಯಾಗ್ಸ್ ಆಫ್ ಸೂಪರ್ ರೈಸ್ 10 ಬ್ಯಾಗ್ಸ್ ಆಫ್ ಸೂಪರ್ ರೈಸ್ 10 ಬ್ಯಾಗ್ ರೈಸನ್ನು ಪರ್ಚೇಸ್ ಮಾಡಿದ್ದಾರೆ. 10 ಬ್ಯಾಗ್ಸ್ ಆಫ್ ಸೂಪರ್ ರೈಸ್ ಆಟ್ ರುಪೀಸ್. ಆಟ್ ಯಾವ ರೀತಿ ಬರ್ತೀರಾ, ಆಟ್ ರುಪೀಸ್ ಈ ಥರ ಬರೋದು ನಡೆಯುತ್ತೆ. ರುಪೀಸ್ನ ಈ ಸಿಂಬಲಲ್ಲೂ ಬರೀತಾರೆ. ಆಟ್ ರುಪೀಸ್ ಕಂಟಿನ್ಯೂ 2400 ಪರ್ PER ಪರ್ 2400 ಪರ್ ಬ್ಯಾಗ್ 2400 ಪರ್ ಬ್ಯಾಗ್ 2400 ಪರ್ ಬ್ಯಾಗ್. ಆ್ಯಂಡ್ ಕಂಟಿನ್ಯೂ ಆ್ಯಂಡ್ ಟ್ರೇಡ್ ಡಿಸ್ಕೌಂಟ್ TREDE ಟ್ರೇಡ್ ಡಿಸ್ಕೌಂಟ್ ಇದು ಕೂಡ ಇಂಪಾರ್ಟೆಂಟು. ಇದರ ಬಗ್ಗೆ ನಾನು ಹೇಳ್ತೀನಿ ಇವಾಗ. ಟ್ರೇಡ್ ಡಿಸ್ಕೌಂಟ್, ಇನ್ನೊಂದು ಕ್ಯಾಶ್ ಡಿಸ್ಕೌಂಟ್. ಟ್ರೇಡ್ ಡಿಸ್ಕೌಂಟು ಮತ್ತು ಕ್ಯಾಶ್ ಡಿಸ್ಕೌಂಟ್ ಬಗ್ಗೆ ಹೇಳ್ತೀನಿ ಆಮೇಲೆ. ಓಕೆ, ಟ್ರೇಡ್ ಡಿಸ್ಕೌಂಟ್ at 10%. ಟ್ರೇಡ್ ಡಿಸ್ಕೌಂಟ್ at 10%. ಆಟ್ ಯಾವ ರೀತಿ ಬರೀಬೇಕು ಆ ರೀತಿ ಬರೀರಿ. at 10%. ಫಸ್ಟ್ ಟ್ರಾನ್ಸಾಕ್ಷನ್ ಕಂಪ್ಲೀಟೆಡ್. ನಂಬರ್ 10 ಆಗಸ್ಟ್ 10 ಓಕೆ, ಆಗಸ್ಟ್ 10 ಆಮೇಲೆ ಭೇಟಿಯಾಗ. ಆಗಸ್ಟ್ 10 ಬಾಟ್ ಫ್ರಾಮ್ ಕಿರಣ್ ಫ್ಲೋರ್ ಮಿಲ್ಸ್ ಕಿರಣ್ FLOUR ಫ್ಲೋರ್ ಅಂದರೆ ಹಿಟ್ಟು. ಫ್ಲೋರ್ ಅಂದ್ರೇನು ಹಿಟ್ಟು. FLOUR ಫ್ಲೋರ್ ಅಂದರೆ ಹಿಟ್ಟು. ಕಿರಣ್ ಫ್ಲೋರ್ ಮಿಲ್ ಅಂದರೆ ಹಿಟ್ಟಿನ ಗಿರಣಿಯಿಂದ. ಬಾಟ್ ಅಂದರೆ ಪರ್ಚೇಸ್. ಬಾಟ್ ಫ್ರಾಮ್ ಕಿರಣ್ ಫ್ಲೋರ್ ಮಿಲ್ಸ್ ಬ್ರಾಕೆಟ್ ಒಳಗೆ ಇನ್ವಾಯ್ಸ್ ನಂಬರ್ 1125 ಇನ್ ಬ್ರಾಕೆಟ್ ಇನ್ವಾಯ್ಸ್ ನಂಬರ್ ಕ್ಲೀನಾಗಿ ಬರ್ಕೊಡ್ರಿ 1125 ಬ್ರಾಕೆಟ್ ಕಂಪ್ಲೀಟೆಡ್. ಸೇಮ್ ಡ್ಯಾಶ್ ಕೊಡಿ, ಕೆಳಗಡೆ ಡ್ಯಾಶ್ ಕೊಟ್ಟು ಬರ್ಕೊಡ್ರಿ. ಕಂಪ್ಲೀಟ್ ಆಗಿತ್ತು ಅಂದರೆ ಕೆಳಗೆ ಡ್ಯಾಶ್ ಕೊಟ್ಟು ಬರ್ಕೊಡ್ರಿ. 20 ಬ್ಯಾಗ್ ಆಫ್ ವೀಟ್ ಅಂದರೆ ಗೋಧಿ. 20 ಬ್ಯಾಗ್ ಆಫ್ ವೀಟ್ ಫ್ಲೋರ್ 20 ಬ್ಯಾಗ್ ವೀಟ್ ಫ್ಲೋರ್ 20 ಬ್ಯಾಗ್ ಆಫ್ ವೀಟ್ ಫ್ಲೋರ್ ಆನ್ ಅಕೌಂಟ್ at rupees 1550 at rupees 1550 per bag. 1550 per bag. ಎರಡನೇ ಟ್ರಾನ್ಸಾಕ್ಷನ್ ಕಂಪ್ಲೀಟೆಡ್. ಟ್ರಾನ್ಸಾಕ್ಷನ್ ನಂಬರ್ 3. ಟ್ರಾನ್ಸಾಕ್ಷನ್ ನಂಬರ್ ನೆಕ್ಸ್ಟ್ ಯಾವುದಪ್ಪ ಅಂದರೆ 18 ಪರ್ಚೇಸ್ಡ್ ಫ್ರಾಮ್ ಕೆನರಾ ಟ್ರೇಡರ್ಸ್ ಅನ್ನೋದು ಹೆಸರು. ಕೆನರಾ
traders purchased from Canara traders, purchased from Canara traders 10 tins, 10 tin, ton ಅಲ್ಲ tin, 10 tin ಕಾಫಿನ ಟಿನ್ ಗಟ್ಟಲೆ ಅಳಿತಾರೆ, ಟಿನ್ ಅನ್ನೋದು ಅಳಿತಾರೆ. ಹಾಲನ್ನು ಲೀಟ್ರಲ್ಲಿ ಅಳಿತಾರೆ. ಇದು ಶುಗರನ್ನು ಕೆ ಜಿಲಿ ಅಳಿಬೋದು. ಆಮೇಲೆ ಕಬ್ಬನ್ನು ಟನ್ನಲ್ಲಿ ಅಳಿತಾರೆ. ಅರ್ಥ ಆಗ್ತಿದೆಯಾ? ಕ್ವಿಂಟಾಲಲ್ಲಿ ಅಳಿತಾರೆ. ಇವೆಲ್ಲ ಗ್ರಾಮ್ಸಲ್ಲಿ ಅಳಿತಾರೆ. ಬಂಗಾರನ ಗ್ರಾಮ್ಸಲ್ಲಿ ಅಳಿತಾರೆ. ಅಳತೆಗಳ ಬಗ್ಗೆ ಹೇಳ್ತಾ ಇದ್ದೀನಿ, ಅದನ್ನು ಅರ್ಥ ಮಾಡ್ಕೋಬೇಕು. 10 tin, ಓಕೆ ಕಂಟಿನ್ಯೂ. 10 tin, 10 tins, TINS, tins of coffee, COFFE, coffee at rupees 10 tins of coffee, COFFE at rupees 1400 per tin, at rupees 1400 per tin, 1400 per tin, in bracket invoice number 555, in bracket invoice number 555. Completed. Next 26. Purchased from Malenadu Areca traders, Malenadu Areca traders, ARECA, 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 Areca traders, Areca traders. Continue. 50 kgs, continue, comma ಕೊಟ್ಟು ಕಂಟಿನ್ಯೂ ಮಾಡಿರಿ, comma 50 kgs, kgs kilograms, 50 kgs Areca nuts, Areca nut, NUTS nuts, ARECA NUTS nuts, Areca nuts, for rupees 4,500, in bracket invoice number, in bracket invoice number 350. ಇನ್ನೊಂದು ಮಿಸ್ ಆಯಿತು, ಕ್ವಶನ್ ನಂಬರ್ 21 ಮಿಸ್ ಆಗಿದೆ, ಬರ್ಕೊಳ್ಳಿ, ಅದೊಂದು ಅಲ್ಲೇ ಬರ್ಕೊಳ್ಳಿ ಕೆಳಗಡೆ. 21, ಟ್ರಾನ್ಸಾಕ್ಷನ್ ನಂಬರ್ 21, bought office furniture, bought office furniture, bought office furniture, bought office furniture at rupees, bought office furniture at rupees 15,000, 15,000, bought office furniture rupees 15,000 from ಯಾರಿಂದ ಅಂದರೆ ಬ್ಯೂಟಿ ಫರ್ನಿಚರ್ ಮಾರ್ಟ್, ಬ್ಯೂಟಿ ಫರ್ನಿಚರ್ ಮಾರ್ಟ್ ಯಾರ ಕಡೆಯಿಂದ? ಬ್ಯೂಟಿ ಫರ್ನಿಚರ್ ಮಾರ್ಟ್ ಕಡೆಯಿಂದ ಪರ್ಚೇಸ್ ಮಾಡಿದ್ದಾರೆ ಫರ್ನಿಚರ್ನ. ಬ್ಯೂಟಿ ಫರ್ನಿಚರ್ ಮಾರ್ಟ್, ಬ್ಯೂಟಿ ಫರ್ನಿಚರ್ ಮಾರ್ಟ್ on credit, invoice number 1, in bracket invoice number 1 2 3 4, bracket complete, invoice number 1 2 3 4, bracket completed. Next, number 28, last one, cash purchased from Anurag Trading, cash purchased from Anurag Trading, cash purchased from Anurag Tradings, cash purchased from Anurag Tradings rupees 5,000, rupees 5,000. ಈ ರೀತಿ ಕಾಲಮ್ ಹಾಕಿ ಬೇಗ.
ಈ ರೀತಿ ಕಾಲಮ್ ಹಾಕ್ರಿ ಬೇಗ. ಫಸ್ಟ್ ಒನ್, ಪರ್ಚೇಸ್ಡ್ ಫ್ರಮ್ ಮಂಡ್ಯ ರೈಸ್ ಮಿಲ್, ಇನ್ವಾಯ್ಸ್ ನಂಬರ್ 1151 at 10 bag of super rice at rupees 2400 per bag, trade discount 10%. ಟ್ರೇಡ್ ಡಿಸ್ಕೌಂಟ್ 10%. ಭಾಳ ಅಂದ್ರೆ ಭಾಳ ಈಸಿ ಇದೆ ಪ್ರಾಬ್ಲಮ್. ಲಾಸ್ಟ್ ಒನ್ ಇನ್ವಾಯ್ಸ್ ನಂಬರ್ ಕೊಟ್ಟಿಲ್ಲ, ಅಷ್ಟೇ ಕೊಟ್ಟಿದ್ದಾರೆ. ಕಂಡೀಷನ್ ನಂಬರ್ 1, ಕ್ಯಾಶ್ ಪರ್ಚೇಸನ್ನು ತೊಗೊಳಂಗಿಲ್ಲ. ಕಂಡೀಷನ್ ನಂಬರ್ 2, ಅಸೆಟ್ಗಳನ್ನ ಪರ್ಚೇಸ್ ಮಾಡಿದನ್ನು ಇಲ್ಲಿ ತೊಗೊಳ್ಬಾರ್ದು. ಕಂಡೀಷನ್ ನಂಬರ್ 3, ಒನ್ಲಿ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಷ್ಟೇ ಮೇಂಟೈನ್ ಮಾಡಬೇಕು. ಇವು 3 ಕಂಡೀಷನ್ ನೆನಪಿಟ್ಟುಕೊಂಡು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾಗತ್ತೆ. ಫಸ್ಟ್ ಡೇಟ್ ಹಾಕೋಣ 2012. ಆಮೇಲೆ ಆಗಸ್ಟ್ ಇದೆ, ಆಗಸ್ಟ್ 4 ಇದೆಯಲ್ಲ, ಆಗಸ್ಟ್ 4 ಇದೆ, ರೈಟ್. ಫಸ್ಟ್ ಟ್ರಾನ್ಸಾಕ್ಷನ್ ನೋಡಿ, ಕಾಲಮ್ ಹಾಕಿದ್ರ ಲಾಂಗ್ ಹಾಕ್ಬೇಡಿ, ಅಷ್ಟೇ ಅರ್ಧ ಹಾಕಿ ಸಾಕು. ಒಂದು ಪೇಜ್ ಪೂರ್ತಿ ಹಾಕ್ಬೇಡಿ, ಅರ್ಧ ಹಾಕಿ ಸಾಕು. ಭಾಳ ಅಂದರೆ ಭಾಳ ಈಸಿ ಇದೆ. ಫಸ್ಟ್ ಟ್ರಾನ್ಸಾಕ್ಷನ್ದು ಇನ್ವಾಯ್ಸ್ ನಂಬರ್ ಬ್ರಾಕೆಟಲ್ಲಿ ಕೊಟ್ಟಿದ್ದಾರಾ ಚೆಕ್ ಮಾಡ್ಕೋಬೇಕು. ಎಲ್ಲರೂ ಪ್ರತಿಯೊಬ್ಬ ವಿದ್ಯಾರ್ಥಿಯು ಚೆಕ್ ಮಾಡ್ಕೋಬೇಕು. ಫಸ್ಟ್ ಟ್ರಾನ್ಸಾಕ್ಷನ್ದು ಇನ್ವಾಯ್ಸ್ ನಂಬರ್ ಕೊಟ್ಟಿದ್ದಾರಾ, ಎಷ್ಟು ಕೊಟ್ಟಿದ್ದಾರೆ ಅದನ್ನು ಇಲ್ಲಿ ಬರ್ಕೋಬೇಕು. 1151 ಕಂಪ್ಲೀಟ್ ಆಯಿತಾ. ಆಗಸ್ಟ್ 4 ಇನ್ವಾಯ್ಸ್ನ ಇದು ವೋಚರ್ ನಂಬರ್ ಅಂತ ಬರ್ದಿದ್ವಿ. ಇನ್ವಾಯ್ಸ್ ನಂಬರು ಅದೇ, ಇನ್ವಾಯ್ಸ್ ವೋಚರ್ ನಂಬರು ಅದೇ. ಓಕೆ, ಇನ್ವಾಯ್ಸ್ ನಂಬರ್ ಅಂತ ಹಾಕೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ. ಒಂದು ಕೆಲಸ ಮಾಡಿ, ಇದನ್ನು ಒಂದು ಸ್ವಲ್ಪ ಚೇಂಜ್ ಮಾಡೋಣ. ಇನ್ವರ್ಡ್ ಇನ್ವಾಯ್ಸ್ ಅಂತ ಹಾಕೋಣ. ಇನ್ವರ್ಡ್ ಇನ್ವಾಯ್ಸ್ ನಂಬರ್ ಅಂತ ಹಾಕಿ. ಇನ್ವರ್ಡ್ ಇನ್ವಾಯ್ಸ್ ಅಂದರೆ ನಮಗೆ ಬರುವಂಥ ಇನ್ವಾಯ್ಸ್. ಇನ್ವರ್ಡ್ ಅಂದರೆ ನಮಗೆ ಬರುವಂಥ ಇನ್ವಾಯ್ಸ್. ಔಟ್ವರ್ಡ್ ಅಂದರೆ ನಾವು ಕಳಿಸುವಂಥ ಇನ್ವಾಯ್ಸ್. ನಾವು ಪರ್ಚೇಸ್ ಮಾಡಿದ್ರೆ ಇನ್ವಾಯ್ಸ್ ಬರುತ್ತಾ ಅಥವಾ ಹೋಗುತ್ತಾ? ಬರುತ್ತೆ. ನಾವು ಸೋಲ್ಡ್ ಮಾಡಿದ್ರೆ ಇನ್ವಾಯ್ಸ್ ಹೊರಗೆ ಹೋಗುತ್ತೆ. ಔಟ್ವರ್ಡ್ ಮತ್ತು ಇನ್ವರ್ಡ್ ಇನ್ವಾಯ್ಸ್ ನಂಬರ್ 1151. ಪರ್ಟಿಕ್ಯುಲರ್ಸ್ ಅಥವಾ ನೇಮ್ ಆಫ್ ದಿ ಸಪ್ಲೈಯರ್ಸ್ ಒಳಗಡೆ ಯಾರ ಕಡೆಯಿಂದ ನಾವು ಆ ಪರ್ಚೇಸನ್ನು ಮಾಡಿದ್ದೀವಿ ಅದನ್ನು ನೋಡ್ಕೋಬೇಕು. ಪರ್ಚೇಸ್ಡ್ ಫ್ರಮ್ ಮಂಡ್ಯ ರೈಸ್ ಮಿಲ್, ಯಾರ ಕಡೆಯಿಂದ? ಮಂಡ್ಯ ರೈಸ್ ಮಿಲ್. ಅದಕ್ಕಾಗಿ ಏನು ಬರಿಬೇಕಿಲ್ಲಿ? ಮಂಡ್ಯ ರೈಸ್ ಮಿಲ್. ಹೆಡ್ಡಿಂಗ್ ಹಾಕಬೇಕು. ಯಾರ್ದಿದು ಈ ಪರ್ಚೇಸ್ ಬುಕ್ ಯಾರು ಪ್ರಿಪೇರ್ ಮಾಡ್ತಾರೆ? ನೀಡ್ಸ್ ಪ್ರೊವಿಷನ್ ಸ್ಟೋರ್ಸ್. ಅವ್ರ ಹೆಡ್ಡಿಂಗ್ ಹಾಕಬೇಕು. ನೀಡ್ಸ್ ಪ್ರೊವಿಷನ್ ಸ್ಟೋರ್ಸ್ ಅಂತ ಹೆಡ್ಡಿಂಗ್ ಹಾಕಿ ಬ್ರಾಕೆಟ್ ಇಲ್ಲಿ ಕೆಳಗಡೆ ಪರ್ಚೇಸ್ ಬುಕ್ ಅಂತ ಹಾಕಬೇಕು. ಇಷ್ಟು ಆದ ತಕ್ಷಣ ಯಾರೂ ಬರ್ಕೋಬೇಡಿ, ಫಸ್ಟ್ ನೋಡಿ ಆಮೇಲೆ ಬರ್ಕೊಡ್ರಂತೆ. ನೋಡಿ, ಫಸ್ಟ್ ಟ್ರಾನ್ಸಾಕ್ಷನ್ ಏನಿದೆ ಎಲ್ಲರೂ ಲಕ್ಷ ಕೊಟ್ಟು ಅಲ್ಲಿ ನೋಡ್ಕೋಬೇಕು. ಪರ್ಚೇಸ್ಡ್ ಫ್ರಮ್ ಮಂಡ್ಯ ರೈಸ್ ಮಿಲ್. ಎಲ್ಲಿಂದ? ಮಂಡ್ಯ ರೈಸ್ ಮಿಲ್ ಕಡೆಯಿಂದ ಪರ್ಚೇಸ್ ಮಾಡ್ತಾ ಇದೀವಿ. ಹಾಗಾದ್ರೆ ಏನನ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ ಮುಂದೆ ಕೊಟ್ಟಿದ್ದಾರೆ ನೋಡಿ. ಇನ್ವಾಯ್ಸ್ ನಂಬರ್ ಆಯಿತು. 10 ಬ್ಯಾಗ್ ಆಫ್ ಸೂಪರ್ ರೈಸ್. ಏನನ್ನ ಪರ್ಚೇಸ್ ಮಾಡಿದರೆ? ಸೂಪರ್ ರೈಸ್. ಇಲ್ಲಿ ಈ ರೀತಿ ಅಂಡರ್ಲೈನ್ ಮಾಡಿ ನಡೆಯುತ್ತೆ. ಸೂಪರ್ ರೈಸ್ ಅಂತ ಬರೀಬೇಕು. ಏನು ಪರ್ಚೇಸ್ ಮಾಡಿದ್ದಾರೆ? ಸೂಪರ್ ರೈಸ್. ಎಷ್ಟು? ಸೂಪರ್ ರೈಸ್ ಈಕ್ವಲ್ ಟು 10 ಬ್ಯಾಗ್ಸ್. ಎಷ್ಟು ಬ್ಯಾಗ್? 10 ಬ್ಯಾಗ್. ಒಂದು ಬ್ಯಾಗಿಗೆ ಎಷ್ಟು ರೂಪಾಯಿ? ಹಾಗಾದರೆ ಅಲ್ಲಿ ಕೊಟ್ಟಿದ್ದಾರೆ ಮುಂದೆ ನೋಡಿ, 2000 ಪರ್ ಬ್ಯಾಗ್. 10 ಬ್ಯಾಗ್ 10 ಬ್ಯಾಗನ್ನು ಚೀಲ 10 ಚೀಲ ಏನು ಮಾಡಿದ್ದೀವಿ ನಾವು? ರೈಸ್ನ ತಂದಿದ್ದೀವಿ. ಒಂದು ಚೀಲಕ್ಕೆ ಎಷ್ಟೈತೆ? 2400. ಎಷ್ಟಾಯ್ತು ಎಲ್ಲ ಸೇರಿಸಿ? ಎಷ್ಟಾಯಿತು? 24,000 ಆಯಿತು. ಓಕೆ, 24,000 ಆಯಿತು. ಈಗ ಮುಂದೆ ನೋಡಿ, ಹಂಗೆ ಟ್ರೇಡ್ ಡಿಸ್ಕೌಂಟ್ ಆಟ್ 10%. ಇದ್ರ ಮೇಲೆ 10% ಡಿಸ್ಕೌಂಟ್ ಕೊಡಿ ಅಂತ ಹೇಳಿದ್ದಾರೆ. ಎಷ್ಟು ಪರ್ಸೆಂಟು? 10% ಡಿಸ್ಕೌಂಟ್ ಕೊಡಬೇಕು. 24,000 ಮೇಲೆ ಇಲ್ಲಿ ಲೆಸ್ ಅಂತ ಅನ್ಬೇಕು. ನೆನಪಿಟ್ಕೊಳ್ಳಿ, ಡಿಸ್ಕೌಂಟ್ನ ಮೈನಸ್ ಮಾಡಬೇಕು. ಡಿಸ್ಕೌಂಟ್ ಲೆಸ್ ಟ್ರೇಡ್ ಡಿಸ್ಕೌಂಟ್ ಅಂತ ಬರೆದು ಎಷ್ಟಿದೆ ಅಮೌಂಟು? 24,000 ಇಂಟು ಎಷ್ಟು ಪರ್ಸೆಂಟ್ ಇದ್ದಾರೆ? 10 ಡಿವೈಡೆಡ್ ಬೈ 100 ಮಾಡಿದರೆ ಎಷ್ಟು ಬರುತ್ತೆ? 24,000 ಆಯ್ತಾ? ಇಲ್ಲಿ ಎಷ್ಟು ಬಂತು? 2400 ಬರುತ್ತೆ. 2400 ಬರುತ್ತೆ, ಅಷ್ಟೇ ಬರುತ್ತೆ.
24,000ದಲ್ಲಿ 2400 ಮೈನಸ್ ಮಾಡಿದಾಗ ಬಂತು ಎಷ್ಟು? ಟ್ರೈ ಮಾಡಿ. 21,600 ಅದನ್ನು ಹೊರಗಿಡಬೇಕು. ಅರ್ಥ ಆಯ್ತಾ ಸರ್? ಏನಿದು ಟ್ರೇಡ್ ಡಿಸ್ಕೌಂಟು? ನೀವು ಯಾವುದೇ ಒಂದು ಅಂಗಡಿಗೆ ಹೋಗಿದ ತಕ್ಷಣ ಒಂದು ಬಟ್ಟೆ ತರಕ್ಕೆ ಹೋಗಿದ್ದೀರಾ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಬಟ್ಟೆ ಅಂಗಡಿಗೆ ಹೋಗಿದ್ದೀರಾ, ಒಂದು ಬಟ್ಟೆ ತೊಗೊಂಡಿದ್ದೀರಾ, ಒಂದೇ ಒಂದು ಡ್ರೆಸ್ ತೊಗೊಂಡಿದ್ದೀರಾ, 1,000 ರೂಪಾಯಿ ಹೇಳಿದ್ದಾರೆ, 10% ಡಿಸ್ಕೌಂಟ್ ಹೇಳಿದ್ರು, ಎಷ್ಟು ಕೊಡ್ತೀರಾ? ಡಿಸ್ಕೌಂಟ್ ಕೊಟ್ಟರವರು 10% ಡಿಸ್ಕೌಂಟ್ ಇದೆ ತೊಗೊಂಡು ಹೋಗಿ ಅಂದಾಗ ನೀವು 1000 ಕೊಡ್ತೀರಾ, ಕಡಿಮೆ ಕೊಡ್ತೀರಾ? ಕಡಿಮೆ ಕೊಡ್ತೀವಿ. 10% ಡಿಸ್ಕೌಂಟ್ ಆಗ್ಬೇಕು ತಾನೆ. ಹಾಗೆ ನಾವು ಪರ್ಚೇಸ್ ಮಾಡಿದ್ದೀವಿ ಸೂಪರ್ ರೈಸು 10 ಬ್ಯಾಗು 2,400 ಪರ್ ಬ್ಯಾಗು, ಎಲ್ಲ ಸೇರಿಸಿದಾಗ 24,000 ಆಯಿತು. ಅದಕ್ಕೆ 10% ಡಿಸ್ಕೌಂಟ್ನ ಮಾಡಿದಾಗ 2,400 ರೂಪಾಯಿ ನಮಗೆ ಕಡಿಮೆ ಆಯಿತು. ಇದ್ರಾಗ ಇದು ಮೈನಸ್ ಮಾಡಿದಾಗ 21,600 ಬಂತು. ರೈಟ್? ಎಡ್ಡೆ ನೋಡ್ರಿ. ನಂಬರ್ 10 ಆಗಸ್ಟ್ 10. ಆಗಸ್ಟ್ 10ಗೆ ಏನು ಕೊಟ್ಟಿದ್ದಾರೆ? ಇನ್ವಾಯ್ಸ್ ನಂಬರ್ 1125 ಏನು ಕೊಟ್ಟಿದ್ದಾರೆ? ಯಾರ ಕಡೆಯಿಂದ ಪರ್ಚೇಸ್ ಮಾಡಿದ್ವಿ? ಬಾಟ್ ಫ್ರಾಮ್ ಕಿರಣ್ ಫ್ಲೋರ್ ಮಿಲ್. ಅವ್ರ ಹೆಸರು ಬರೀಬೇಕು. ಕಿರಣ್ ಫ್ಲೋರ್ ಮಿಲ್ ಅಂತ ಬರೆದು ಅಂಡರ್ಲೈನ್ ಮಾಡಬೇಕು. ಏನನ್ನ ಪರ್ಚೇಸ್ ಮಾಡಿದ್ದಾರೆ? ಫ್ಲೋರ್, ವೀಟ್ ಫ್ಲೋರ್. ಏನ? ವೀಟ್ ಫ್ಲೋರ್. ಪರ್ಚೇಸ್ ಮಾಡಿದ ಹೆಸರನ್ನ ವೀಟ್ ಫ್ಲೋರ್ ಅಂತ ಬರೀರಿ. ವೀಟ್ ಫ್ಲೋರ್. ಓಕೆ, ಎಷ್ಟು ಪರ್ಚೇಸ್ ಮಾಡಿದ್ದಾರೆ ಅದನ್ನು ಬರೀಬೇಕು. ಎಷ್ಟು? 20 ಬ್ಯಾಗ್ಸ್ ಆಫ್ ವೀಟ್. 20 ಬ್ಯಾಗ್, 20 ಬ್ಯಾಗ್ ಅಂತ ಬರೆದು ಒಂದು ಬ್ಯಾಗಿಗೆ ಎಷ್ಟಿದೆ? 1,500. ಎಲ್ಲ ಸೇರಿಸಿದ್ರೆ ಎಷ್ಟು ಬರುತ್ತೆ? 1,550. ಇದಕ್ಕೆ ಇಂಟು ಮಾಡಿ ಎಷ್ಟು ಬರುತ್ತೆ ನೋಡ್ರಿ. ಹಾಂ, ಎಲ್ಲ ನಿಮ್ಮ ಕೆಲಸ. ಎಷ್ಟು ಬಂತು? 31,000. ಡೈರೆಕ್ಟ್ಲಿ ಹೊರಗೆ ಯಾಕೆ ಬರದೆ ಅಂತ ನೀವು ಕೇಳ್ಬೋದು. ಡೈರೆಕ್ಟ್ಲಿ ಹೊರಗೆ ಯಾಕೆ ಬರದೆ ಅಂದರೆ ಇಲ್ಲಿ ಡಿಸ್ಕೌಂಟ್ ಕೊಟ್ಟಿಲ್ಲ. ಈಗ ಡಿಸ್ಕೌಂಟ್ ಬಗ್ಗೆ ಹೇಳ್ತೀನಿ ಸರ್. ಟ್ರೇಡ್ ಡಿಸ್ಕೌಂಟು ಮತ್ತು ಕ್ಯಾಶ್ ಡಿಸ್ಕೌಂಟ್ ಏನು ಸಂಬಂಧ? ಟ್ರೇಡ್ ಡಿಸ್ಕೌಂಟ್ ಆ್ಯಂಡ್ ಕ್ಯಾಶ್ ಡಿಸ್ಕೌಂಟ್ ಅಂದರೆ ಏನು? ಸಿಂಪಲಾಗಿ ಹೇಳ್ತೀನಿ. ಟ್ರೇಡ್ ಡಿಸ್ಕೌಂಟ್ ಯಾವಾಗಿರುತ್ತೆ ಅಂದರೆ ನೀವು ವ್ಯಾಪಾರ ಮಾಡಬೇಕಾದ್ರೆ ಟ್ರೇಡ್ ಡಿಸ್ಕೌಂಟ್ ಇರುತ್ತೆ. ಅರ್ಥ ಆಯ್ತಾ? ಹಾಗಾದರೆ ಕ್ಯಾಶ್ ಡಿಸ್ಕೌಂಟ್ ಯಾವಾಗಿರುತ್ತೆ? ನೀವು ಹಣವನ್ನು ಕೊಟ್ಟು ತೆಗೆದುಕೊಳ್ಳುವಾಗ ಡಿಸ್ಕೌಂಟ್ ಇರೋದು ಕ್ಯಾಶ್ ಡಿಸ್ಕೌಂಟ್. ಈಗ ನನ್ನ ಫ್ರೆಂಡ್ ಇದ್ದಾನೆ, ನಾನು 20,000 ಕೊಟ್ಟಿದ್ದೆ. 20,000 ಕೊಟ್ಟಾಗ ಏನಾಯಿತು? ಅವ್ನು ಏನು ಮಾಡ್ತಾನಪ್ಪ ಅಂದರೆ 20,000 ವಾಪಸ್ ಕೊಡಲ್ಲ, ಸ್ವಲ್ಪ ಕಾಡಿಸ್ತಾನೆ, ಕೊಡೋಕ್ಕೆ ಲೇಟ್ ಮಾಡ್ತಾನೆ. ಅವಾಗ ನಾನು ಹೇಳ್ತೀನಿ, ನೋಡಪ್ಪ 1,000 ರೂಪಾಯಿ ನೀನು ಇಟ್ಕೋ, 19,000 ಆದರೂ ನಂಗೆ ಕೂಡ ಅರ್ಜೆಂಟ್ ಬೇಕಾಗಿದೆ ಅಂದಾಗ ಅವನಿಗೆ 1,000 ಏನಾಯಿತು? ಲಾಭ ಆಯಿತು. ನಮಗೆ 1,000 ಲಾಸ್ ಆಯಿತು. ಡಿಸ್ಕೌಂಟ್ ನಮಗೆ ಲಾಸ್ ಆಯಿತು. ಸೊ 19,000 ರೂಪಾಯಿ ನಮಗೆ ಬಂತು. ಇದು ಕ್ಯಾಶ್ ಡಿಸ್ಕೌಂಟ್. ಕ್ಯಾಶ್ ಕೊಟ್ಟಿದ್ವಿ, ತೆಗೆದುಕೊಳ್ಬೇಕಾದ್ರೆ ಡಿಸ್ಕೌಂಟ್. ಇದು ಕ್ಯಾಶ್ ಡಿಸ್ಕೌಂಟ್. ಟ್ರೇಡ್ ಡಿಸ್ಕೌಂಟು ಮಾರಾಟ ಮಾಡಬೇಕಾದ್ರೆ ಡಿಸ್ಕೌಂಟ್ ಕೊಡ್ತೀವಿ, ಅಥವಾ ಪರ್ಚೇಸ್ ಮಾಡಬೇಕಾದ್ರೂ ಡಿಸ್ಕೌಂಟ್ ಕೊಡ್ತೀವಿ. ಇದು ಟ್ರೇಡ್ ಡಿಸ್ಕೌಂಟ್. ಇಷ್ಟೇ, 2 ಥರ ಡಿಸ್ಕೌಂಟ್ ಬರ್ತವೆ, ಕ್ಯಾಶ್ ಡಿಸ್ಕೌಂಟ್, ಟ್ರೇಡ್ ಡಿಸ್ಕೌಂಟ್. ಈ ಕಾನ್ಸೆಪ್ಟಲ್ಲಿ ಅಥವಾ ಈ ಟ್ರಾನ್ಸಾಕ್ಷನ್ಸಲ್ಲಿ ಯಾವುದೇ ರೀತಿ ಡಿಸ್ಕೌಂಟ್ ಇಲ್ಲ. ಡೈರೆಕ್ಟ್ಲಿ ಹೊರಗಡೆ ಬರ್ತಿದ್ದೀನಿ. ಇನ್ನು ಆಗಸ್ಟ್ ಎಷ್ಟು ಹೇಳಿ? ಆಗಸ್ಟ್ 18. ಹಾಂ ಹೇಳಿ, ನಂಬರ್ ಹೇಳಿ. ಇನ್ವಾಯ್ಸ್ ನಂಬರ್ 555. ಏನು ಕೊಟ್ಟಿದ್ದಾರೆ? ಪರ್ಚೇಸ್ ಫ್ರಾಮ್ ಕೆನರಾ ಟ್ರೇಡರ್ಸ್. ಓಕೆ, ಕೆನರಾ ಟ್ರೇಡರ್ಸ್ ಅಂತ ಒಂದಿದೆ. ಕೆನರಾ, ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೆ ಒಂದು ಲೈನು ಗ್ಯಾಪ್ ಬಿಡಬೇಕು. ಕೆನರಾ ಟ್ರೇಡರ್ಸ್ ಅಂತ ಬರೆದು ಅಂಡರ್ಲೈನ್ ಮಾಡ್ಕೊಂಬಿಟ್ಟು ಏನನ್ನ ಪರ್ಚೇಸ್ ಮಾಡಿದ್ವಿ? ಕಾಫಿ. ಎಷ್ಟು? 10 ಟಿನ್ಸ್ ಅಂತ ಬರೆದು ಅಂಡರ್ಲೈನ್ ಇಂಟು ಎಷ್ಟು? ಒಂದು ಟಿನ್ನಿಗೆ ಎಷ್ಟಿದೆ ನೋಡಿ? 1,400 ಮಾಡಿ. ಎಷ್ಟು ಬರುತ್ತೆ ನೋಡಿ? ಎಷ್ಟು? 14,000. 14,000. ಓಕೆ, ಇದು ಕೂಡ ಕಂಪ್ಲೀಟೆಡ್. ಅದು ಕೂಡ ಕಂಪ್ಲೀಟೆಡ್. ನೆಕ್ಸ್ಟ್ ನೋಡಿ, ಆಗಸ್ಟ್ 18 ಆಯಿತಾ? ನೆಕ್ಸ್ಟ್ ಆಗಸ್ಟ್ 21 ಏನು ಕೊಟ್ಟಿದ್ದಾರೆ? ಬಾಟ್ ಆಫೀಸ್ ಫರ್ನಿಚರ್. ಇದು ಬರುತ್ತಾ? ಇಲ್ಲಿ ಪರ್ಚೇಸಲ್ಲಿ ಬರೆಯೋಕ್ಕಾಗತ್ತಾ? ಫರ್ನಿಚರನ್ನು ಬರೀಬಾರ್ದು. ಕಂಡೀಷನ್, ರೂಲ್ಸ್ ಇದೆ. ರೂಲ್ಸ್ ನಂಬರ್ 1, ಅಸೆಟ್ಗಳನ್ನ ತಗೋಬಾರ್ದು, ಸ್ಟೇಷನರಿಗಳನ್ನ ತಗೋಬಾರ್ದು. ರೂಲ್ಸ್ ನಂಬರ್ 2, ಕ್ಯಾಶ್ ಪರ್ಚೇಸಿನ ತೊಗೊಳ್ಬಾರ್ದು, ಒನ್ಲಿ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಮಾತ್ರ ತೊಗೊಳ್ಬೇಕು. ಸೊ ಅದು ಬರಲ್ಲ, ಅದಕ್ಕೆ ಅದು ಹೋಯ್ತು, ಬಿಟ್ಬಿಡಿ. ನೆಕ್ಸ್ಟ್, ಪರ್ಚೇಸ್ಡ್ ಫ್ರಾಮ್ ಮಲೆನಾಡು ಎರೆಕಾ ಟ್ರೇಡರ್ಸ್. ಇನ್ವಾಯ್ಸ್ ನಂಬರ್ 3
50. ಮಲೆನಾಡು ಎರೇಕಾ ಟ್ರೇಡರ್ಸ್. ಹಾಂ, ಏನನ್ನ ಪರ್ಚೇಸ್ ಮಾಡಿದ್ದಾರೆ? ಅರೇಕಾ ನಟ್ಸ್. ಏನು ಸರ್ ಇದು ಅರೇಕಾ ನಟ್ಸ್ ಅಂದರೆ ಏನಿದು? ಇದೊಂಥರ ಡ್ರೈ ಫ್ರೂಟ್ಸ್, ಅರ್ಥ ಆಯ್ತಾ? ಅರೇಕಾ ನಟ್ಸ್. ಅದೇ ರೀತಿ ಅರೇಕಾ ನಟ್ಸ್ ಎಷ್ಟು ಕೊಟ್ಟಿದ್ದಾರೆ ನೋಡಿ, ಪರ್ಚೇಸ್ ಫ್ರಮ್ ಅರೇಕಾ ಟ್ರೇಡರ್ಸ್ 50 kgs ಅರೇಕಾ ನಟ್ಸ್ ಡೈರೆಕ್ಟ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಪರ್ kg ಪರ್ ಗ್ರಾಮ್ ಅಂತ ಏನೂ ಕೊಟ್ಟಿಲ್ಲ. ಅರೇಕಾ ನಟ್ಸ್ ಇದೆ, ಎಷ್ಟಿದೆ? ಡೈರೆಕ್ಟ್ಲಿ 50 kgs ಅಲ್ಲ, 50 kg ಅಂತ ಅಷ್ಟೇ ಬರೆಯೋದು, 50 kgs ಅಂತ ಅಷ್ಟೇ ಬರೀರಿ. ಆದರೆ ಪರ್ kgs ಅಂತ ಅವ್ರು ಕೊಟ್ಟಿಲ್ಲ. 4500 ಡೈರೆಕ್ಟ್ಲಿ ಕೊಟ್ಟಿದ್ದಾರೆ, ಅದಕ್ಕಾಗಿ ನಾವು 4500 ಡೈರೆಕ್ಟ್ಲಿ ತೊಗೊಂಡ್ವಿ. ಪರ್ kgs ಕೊಟ್ಟರೆ ಮಾತ್ರ ಇಲ್ಲಿ ತೊಗೋಬೇಕು, ಪರ್ kg ಕೊಡಲಿಲ್ಲ ಅಂದರೆ ಡೈರೆಕ್ಟ್ಲಿ ತೊಗೋಬೇಕು. ಓಕೆ, ನೆಕ್ಸ್ಟ್ ಕ್ಯಾಶ್ ಪರ್ಚೇಸ್ ಬರುತ್ತಾ? ಇಲ್ಲ, ಬರಲ್ಲ. ಅಂದರೆ ಕಂಪ್ಲೀಟ್ ಆಯಿತು. ಎಷ್ಟು ಬರುತ್ತೆ ಆನ್ಸರ್ ನೋಡಿ. ಟೋಟಲ್ ಪರ್ಚೇಸ್ ಟೋಟಲ್ ಮಾಡಿ ಎಷ್ಟು ಬರುತ್ತೆ ನೋಡಿ. $71,100 ಬರುತ್ತೆ. ಎಷ್ಟು ಬಿಡಿಸಿದ್ರೆ 6 ಮಾರ್ಕ್ಸ್, 6 ಮಾರ್ಕ್ಸ್. ಈಸಿ ಇದೆ, ಭಾಳ ಡೆಡ್ ಈಸಿ ಇದೆ. ಸೊ ಅರ್ಥ ಆಯ್ತಲ್ಲ ಯಾವ ರೀತಿ ಪರ್ಚೇಸ್ ಬುಕ್ನ ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿ. ಓಕೆ, ಬರ್ಕೊಳ್ಳಿ. ಸೊ ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ, ಈ ರೀತಿ ಏನು ಮಾಡ್ತೀವಪ್ಪ ಅಂದರೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡೋಣ ಅಂದರೆ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ಕ್ವಶನ್ ಬ್ಯಾಂಕಲ್ಲಿರುವಂತಹ ಪೇಜ್ ನಂಬರ್ 55 ಕ್ವಶನ್ ನಂಬರ್ 29 ಎಲ್ರಿಗೂ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಕ್ವಶನ್ ಬ್ಯಾಂಕಲ್ಲಿರುವಂಥ ಕ್ವಶನ್ನ ಈ ವಿಡಿಯೋ ಎಂಡಲ್ಲಿ ಕೊಡ್ತಾ ಇದ್ದೀನಿ, ಅದನ್ನು ನೀವೆಲ್ಲರೂ ಸಾಲ್ವ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಎಲ್ಲರಿಗೂ.